ಸರ್ ಅವನಿಗೂ ಇದಕ್ಕೂ ಸಂಬಂಧ ಇಲ್ಲ ಪಾಪ ಅವನ ಪಾಡಿಗೆ ಅವ್ನು ಮದುವೆ ಮಾಡ್ಕೊಂಡವನೇ ಪರಿಮೂನಮ್ ಮಾಡ್ಕೊಂಡು ತಿರುಗಾಡ್ತಾವನೆ. ನಾವು ಅವನಿಗೆ ಡಿಸ್ಟರ್ಬ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ನಾನು 3 ತಿಂಗಳಿಂದ ಒಂದು ಫೋನ್ ಹಾಕಿಲ್ಲ. ನೆನೆನೇ ಅವ್ನು ಫೋನ್ ಹಾಕಿರೋದು. ನನಗೆ ಅವ್ನು ಸಿಕ್ಕೇ ಇಲ್ಲ. ಮಾಡಬಾರ್ದು, ಈ ಥರ ಎಲ್ಲ ಮಾಡಬಾರ್ದು. ರಾಜಕೀಯ ಮಾಡಲಿ, ಅವನೇ ಹೇಳವನೆಲ್ಲ ನೇರವಾಗಿ ಎದುರಿಸ್ತೀನಿ, ನಾನು ಹೊರಗೋಗ್ಬಿಡ್ತೀನಿ, ನಾನು ಕದ್ದು ತಿರುಗ್ತಾ ಇದ್ದೀನಿ, ಅವ್ನು ಅಲ್ಲಿ ಬತ್ತಾವನೇ ಕದ್ದು ಹೋಗ್ತಾ ಇದ್ದೀನಿ. ನಾನು ಇಂಥವ್ರನ್ನೆಲ್ಲ ಎಷ್ಟು ಜನ ನೋಡಿದ್ದೀನಿ ಎಷ್ಟು ಜನ ನೋಡಿದ್ದೀನಿ. ಮಾಡಲಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮಗೆ ಅಧಿಕಾರ ಕೊಡ್ತಕ್ಕಂಥವ್ರು ಜನ, ಅಲ್ಟಿಮೇಟ್ ಜನನೇ ಅಧಿಕಾರ ಕೊಡ್ತಕ್ಕಂಥವ್ರು, ಮತದಾರ ಬಂಧುಗಳು. ಅವ್ರು ಡಿಸೈಡ್ ಮಾಡ್ತಾರೆ ನಾನು ಬೇಕಾ ಅವ್ನು ಬೇಕಾ, ನಿಂತ್ಕೊಳ್ಳಿ, ಹೋರಾಟ ಮಾಡಲಿ, ಅದಕ್ಕೆ ನಾನು ಹಿಂಜಗಲ್ಲ. ಈ ಥರ ಸಿಳ್ಳಿ ವಿಚಾರಗಳನ್ನೆಲ್ಲ ಇಟ್ಕೊಂಡು ನನಗೆ ನೋಡ್ರಿ, ನೇರವಾಗಿ ರಾಜಕೀಯ ಮಾಡಲಿ, ಅವ್ರ ಪಾಡಿಗೆ ಅವ್ರು ರಾಜಕೀಯ ಮಾಡಲಿ, ನನಗೆ ಇಂಡೈರೆಕ್ಟ್ ರಾಜಕೀಯ ಮಾಡೋದು. ನನಗೆ ಒಂದು ಸರಿ ಕುಮಾರಸ್ವಾಮಿ ಅವರು ಟೋಪಿ ಗಿರಾಕಿ ಅಂದರು. ನಾನು 25 ವರ್ಷ ಅವನ ಜೊತೆ ಇದ್ದೀನಿ. ಟೋಪಿ ಗಿರಾಕಿ ಅಂದ್ಬಿಟ್ರೆ ಎಷ್ಟು ಬೇಜಾರಾಗ್ಬೋದು ನನಗೆ. ನನ್ನ ಜೀವನದಲ್ಲಿ ಯಾವತ್ತೂ ಬೆಳ್ತಾ ಮಾಡಿ ತೋರಿಸೋ ಅಂಥ ರಾಜಕೀಯ ನಾನು ಮಾಡೋದೇ ಇಲ್ಲ. ಆ ಪರಿಸ್ಥಿತಿ ಬಂದರೆ ರಾಜಕೀಯದಾಗೂ ಇರಲ್ಲ. ನನಗೆ ಇದ್ರಾಗ ಏನು ಆಗಬೇಕಾಗೂ ಇಲ್ಲ. 100% ಇದನ್ನು ನೀವು ಇಷ್ಟ ಮಾಡ್ತಾ ಇರೋದು ಪ್ರೂಫ್ ಬೇಕಲ್ಲ. ಪ್ರೂಫ್ ಎಲ್ಲ ಐತೆ, ಕೇಳೋಕ್ಕಿಲ್ವ ನೀವು? ಪ್ರೂಫ್ ಕೊಡ್ರಿ, ಸುಮ್ಮನೆ ಯಾಕೆ ಗಾಳಿ ಗುಂಡು ಮಾಡ್ತಿ ಕೆಲಸ ಮಾಡ್ತೀರಾ? ಪ್ರೂಫ್ ಕೊಡ್ರಿ ಅವ್ರು ಮಾಡಿರೋದಕ್ಕೆ ಅಂತ ಕೇಳಬೇಕಲ್ವಾ? ಯಾವ್ದು ಅಲ್ಲ, ಸಿಲ್ಲಿ ಅಲ್ವಾ ಇದು? ಸಿಲ್ಲಿ ಅಲ್ವಾ? ಯಾವನಾರು ಉತ್ತಮ ಆಗಿರೋನು, ಉತ್ತಮ ರಾಜಕಾರಣಿ ಆಗಿರ್ತಕ್ಕಂಥವ್ನು ಯಾವನಾರು ಈ ಥರ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾರೆ. ಅದು ನಿಮ್ಮ ಪ್ರೆಸ್ಸಿಗೆ ಬಂದು ಪ್ರಸ್ತಾಪ ಮಾಡ್ತಾರಾ? ನಾನು ನಿಮ್ಮ ಪ್ರೆಸ್ ಮಾತಾಡ್ತೀನಿ ಅಂದರೆ ಇನ್ನೊಬ್ಬರ ಮೇಲೆ ಒಂದು ನಿಮಿಷ ಇನ್ನೊಬ್ಬರ ಮೇಲೆ ನಾನು ಏನಾರ ಅಪಾದನೆ ಮಾಡ್ತೀನಿ ಅಂದರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಡಾಕ್ಯುಮೆಂಟ್ಸ್ಗಳು ಬೇಡವಾ? ತೋರಿಸ್ಬೇಕಲ್ವ ಡಾಕ್ಯುಮೆಂಟ್ಸು? ರೀ, ಅಲ್ಲಿ ಟ್ರಾಪ್ ಮಾಡಿರೋದೆ, ಮತ್ತೊಂದು ನನ್ನ ಮಗ ಇನ್ವಾಲ್ವ್ ಆಗಿರೋದು, ಮತ್ತೊಂದು ಬೇಕಲ್ವಾ? ಸುಮ್ಮನೆ ಹೇಳ್ಬಿಟ್ರೆ ಪ್ರೆಸ್ಸಾಗೆ ಇನ್ನೊಬ್ಬ ಈಗ ಸರ್, ಈಗ ಅವ್ರು ಏನು ಮಾಡಿದ್ದಾರೆ ಗೊತ್ತಾ ಸರ್? ಈ ಥರದ್ದೆಲ್ಲ ಪ್ರಶ್ನೆ ಕೇಳ್ತಾರೆ ಅಂತ ಕೆಲವ್ರಿಗೆ ಅಷ್ಟೇ ಹೇಳೋದು, ಮೀಡಿಯಾದವ್ರಿಗೆ, ಅವ್ರ ಪರವಾಗಿ ಮಾಡೋರಿಗೆ, ಇಂಥವ್ರಿಗೆ ಅಷ್ಟೇ ಕೆಲವ್ರಿಗೆ ಹೇಳಿದ್ದಾರೆ. ಇದು ವ್ಯಕ್ತಿಗತವಾಗಿ ವ್ಯಕ್ತಿತ್ವ ಹರಣ ಮಾಡ್ತಕ್ಕಂಥ ಕೆಲಸ ಇವು. ಇದರಲ್ಲಿ ಯಾವುದೇ ಇರ್ತಕ್ಕಂಥ ಸತ್ಯ ಇಲ್ಲ. ಅವ್ರು ಹೇಳೋರೆ ಹೋರಾಟ ಮಾಡಲಿ, ನಾನು ಹೆದರ್ಕೊಂಡು ಬಿಡೋಗಲ್ಲ. ಇಲ್ಲ, ನಾನು ಹೆದರ್ಕೊಂಡು ಓಡೋಗ್ತಾ ಇದ್ದೀನಿ. ಪಾಪ ಅವ್ನು ಬತ್ತಾನೆ ಗುಬ್ಬಿಗೆ ಅಂದ್ರೆ ನಾನು ಗುಬ್ಬಿಗೆ ಹೋಗಲ್ಲ. ಹೆದರ್ಕೊಂಡು ಬಂದು ತುಮಕೂರಿಗೆ ಸೇರ್ಕೊಂಡ್ಬಿಡ್ತೀನಿ, ಇಲ್ಲ ಪಾಟದಾಗೂ ಸೇರ್ಕೊಂಡ್ಬಿಡ್ತೀನಿ ಕದ್ದು. ಅವ್ನು ಭಯ ನಡುಕ್ತಾ ಇದ್ದೀನಿ, ಗಡ 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 ನಡುಕ್ತಾ ಇದ್ದೀನಿ. ಅವ್ನು ಬರ್ತಾನೆ ಅಂದ್ರೆ ರೀ, ಅವ್ನ ಡ್ರೈವರ್ನ ನನ್ನ ಮಗಂತಕ್ಕೆ ಯಾಕೆ ಕಳಿಸ್ತಾ? ಅವ್ನ ಡ್ರೈವರು ಪಿಯನ ನನ್ನ ಮಗಂತಕ್ಕೆ ಯಾಕೆ ಕಳಿಸ್ತಾ? ಅವನು ನನ್ನ ಮಗನ ಒಂದು ನಿಮಿಷ ಕೇಳಿ, ಕೆಲಸ ಬಿಟ್ಟಂತ ತಿರ್ಗಿ ಇವನ್ ತಕ್ಕೆ ಹಾಕೋದ? ನನ್ನ ಮಗ ಮಾತಾಡಿದ್ದ ಹಿಡ್ಕೊಂಡು ಇವನ್ ತಕ್ಕೆ ಹಾಕೋದ? ಇವ್ನಿಗೆ ಹೆಂಗೆ ಸಿಕ್ತು? ನೀವು ಕೇಳಬೇಕಲ್ವ? ಇವ್ನಿಗೆ ಹೆಂಗಪ್ಪ ಸಿಕ್ತು? ಆಯಿತು, ಕೆಲಸ ಬಿಟ್ಟ, ಒಂದು ನಿಮಿಷ, ಕೆಲಸ ಬಿಟ್ಟ, ಇಬ್ಬರು ಕೆಲಸ ಬಿಟ್ಟರು, ಇಬ್ಬರೂ ನನ್ನ ಮಗನ ತಕ್ಕ ಹೋದ್ರು. ನನ್ನ ಮಗನ ತಗೋಗಿ ಎಲ್ಲ ಥರಕ್ಕೂ ಕರೆಸ್ಪಾಂಡೆನ್ಸ್ ಮಾಡಿದ ಮೇಲೆ ಇವನ್ ತಕ್ಕ ತಿರ್ಗಾ ಡಾಕ್ಯುಮೆಂಟ್ಸ್ ಹೆಂಗೆ ಸಿಕ್ತು? ಬೇಕು ಅಂತ ಇವನೇ ಮಾಡಿರೋದಲ್ವಾ? ಇವನು ಒಂದೇ ಒಂದು ಸುಮ್ಮನೆ ಸಣ್ಣ ಅಬ್ಸರ್ವ್ ಮಾಡಿ, ಯಾವನೊಬ್ಬ ಪಿಸ್ ಮಾತಾಗ ಹೇಳ್ತಾನೆ, ಇನ್ನೇನಾರ ಬೇಕು ಕೇಳು ಅಂತ ಅವನೇ. ನೀವು ಅಬ್ಸರ್ವ್ ಮಾಡಿದ್ರೆ ಇಲ್ವೋ? ನಾನು ತೋರಿಸ್ಲೋ? ನಾನು ತೋರಿಸ್ಲೋ ಇಲ್ಲ? ನೀವು ಅಬ್ಸರ್ವ್ ಮಾಡಿದಿರೋ? ಮತ್ತೆ ಅದೇ ಅವರಿಬ್ಬರೇ ಸೇರ್ಕೊಂಡು ಮಾಡಿರೋದು. ನಾನು ಇದನ್ನ ಇಂಥವ್ರನ್ನೆಲ್ಲ ತನಿಖೆ ಕೇಳೋಕ್ಕೂ ಹೋಗಲ್ಲ. ಅವನ್ನ ನಾನು ಕನ್ಸಿಡರ್ ಮಾಡೋದು. ನೀವು ಕೇಳಿರಿ ಅಂತ ಹೇಳ್ತಾ ಇದ್ದೀನಿ. ಸರ್, ನಾನು ಎಲ್ಲಿ ಹೋಗ್ತೀನೋ, ಅಯ್ಯೋ ನೀನು, ನಾನು ಯಾವ ಸ್ಥಾನಕ್ಕೆ ಬೇಕಾದ್ರೆ ಎಲ್ಲಿ ಹೋಗ್ಬೇಕು ಅದು ನನ್ನ ವೈಯಕ್ತಿಕ ವಿಚಾರ. ನಾನು ಹೋಗ್ಬೇಕು ಅಂದಾಗ ಯಾರಿಗೂ ಹೇಳಿ ಹೋಗಲ್ಲ. ನಾನು ಹೋಗ್ಬೇಕು ಅಂತ ಅನ್ಸಿರಿ ಹೋಗ್ತೀನಿ. ನಾನು ಯಾವತ್ತೂ ನನ್ನ ಆತ್ಮಗೌರವಕ್ಕೆ ಧಕ್ಕೆ ಎಲ್ಲಿ ಬರುತ್ತೋ ಅಲ್ಲಿ ಒಂದು ನಿಮಿಷನೂ ಇರಲ್ಲ. ನಾನು ಕುಮಾರಸ್ವಾಮಿ ಅಷ್ಟೊಂದು ಆತ್ಮೀಯರಿದ್ದರು. ಕುಮಾರಸ್ವಾಮಿ ಮಾಡಿದ ಒಂದೇ ಒಂದು ತಪ್ಪಿನಿಂದ ನಾನು ಅವರಿಂದ ದೂರ ಆದೆ. ಅದನ್ನು ಯಾವತ್ತೂ ಯಾರ ಕೈಲೂ ಹೇಳಿದ, ನಾನು ಕಾರ್ಯಕರ್ತರಿಗೆ ಹೇಳಿದ್ದೀನಿ. ಅವ್ರು ಏನು ಮಾಡಿದ್ರು ಅನ್ನೋದ್ರ ಬಗ್ಗೆ ನಾನು ಹೇಳಿದ್ದೀನಿ. ಯಾವುದೇ ಒಬ್ಬ ಸ್ವಾಭಿಮಾನ ಇರೋ ವ್ಯಕ್ತಿ ಜೊತೆಲೇ ಇಟ್ಕೊಂಡು ಕುತ್ತಿಗೆ ಕುಯ್ಯೋ ಕೆಲಸ ಮಾಡಿದಾಗ ಯಾವತ್ತೂ ಅಲ್ಲಿರಬಾರ್ದು. ಯಾವತ್ತಿದ್ರೂ ಅವ್ರಿಗೆ ಬೆನ್ನಿ ಚೂರಿ ಹಾಕೋ ಕೆಲಸ ಮಾಡೇ ಮಾಡ್ತಾರೆ. ಆ ರೀತಿ ಆ ಪ್ರಶ್ನೆ ಅವ್ರು ದೊಡ್ಡವರು, ಅವರು ಯಾಕೆ ನನ್ನಂಥ ಸಣ್ಣ ಮನುಷ್ಯ, ನನ್ನಂಥ ಸಣ್ಣ ವ್ಯಕ್ತಿನ ಅವ್ರು ಕ್ಷಮೆ ಕೇಳಿ ಅಂತ ನಾನು ಬಯಸೋದೇ ನನ್ನ ದೊಡ್ಡ ತಪ್ಪು. ಅವೆಲ್ಲ ಅವ್ರು ದೊಡ್ಡದಾಗಿ ಬೆಳೆದಿರ್ತಕ್ಕಂಥವ್ರು ಈ ರಾಜ್ಯದ ಮುಖ್ಯಮಂತ್ರಿ. ದ್ವೇಷ ಇಲ್ಲ ಅವ್ರ ಮೇಲೆ? ಇಲ್ಲ ಅವ್ರಿಗೆ ಹೇಳಿದ್ದೀನಿ, ವಿಚಾರ ಹೇಳಿದ್ದೀನಿ. ನಾನು ಅಲ್ಲಿಂದ ತಲುಪಿಸೋಕು ಅಲ್ಲಿ ತಲುಪಿಸಿದ್ದೀನಿ. ಇದೆಲ್ಲ ಬಿಡು, ಅದು ಯಾಕೆ ಸುಮ್ಮನೆ? ನೋವಿಲ್ಲ ಯಾಕೆ ನೋವು? ಯಾರ ಮೇಲೂ ದ್ವೇಷ, ಯಾರ ಮೇಲೂ ದ್ವೇಷ ಇಲ್ಲ, ಯಾರ ಮೇಲೂ ನನಗೆ ನೋವು ಇಲ್ಲ. ನೋವು ಇಲ್ಲ. ಏನಾಗಿದೆ ನನಗೆ ನೋವಾಗಕ್ಕೆ? ಏನೂ ಇಲ್ಲ. ಇಲ್ಲ ನಾನು ಆ ಥರ ಡಿಸಿಷನ್ ಒಂದಿನ ಸರಿ ಹೋಗುತ್ತೆ. ಗೊತ್ತಿಲ್ಲ ಸರ್, ನಮಗೇನು ಉಯ್ದಾಡಿದೀವ ಸರ್ ಸರಿಯಾಗಕ್ಕೆ?
ನಾನು ಈಗ ಇವ್ರಿಗೂ ನಾನು ಇನ್ವಿಟೇಷನ್ ಕೊಟ್ಟಿದ್ದೆ, ರೇವಣ್ಣವ್ರಿಗೂ ಕೊಟ್ಟಿದ್ದೆ, ಇವ್ರಿಗೂ ಮಾತಾಡಿದ್ದೆ, ಇವರು ಸಿಗಲಿಲ್ಲ ನನಗೆ, ತಿರುಪತಿಗೆ ಹೋದರು, ಈಗ ಸಿಕ್ಕಿದ್ರೆ ಕೊಡೀನಿ. ಆ ಥರದ್ದು ನಾನು ದ್ವೇಷದ ರಾಜಕಾರಣ ಮಾಡಲ್ಲ. ನನ್ನ ಕಾನ್ಸ್ಟಿಟ್ಯೂನ್ಸಿಲಿ ಕೇಳಿ, ಬೇರೆ ಸಣ್ಣ ಹುಡುಗನ ಕೇಳಿ, ನಾನು ವಿರುದ್ಧ ನಿಂತ್ಕೊಂಡಿರೋರನ್ನ ಕೇಳಿ, ದಿಲೀಪನ್ನೇ ಹೋಗಿ ಕೇಳಿ. ನಾನೇನಾರು ದ್ವೇಷದ ರಾಜಕೀಯ ಮಾಡಿ ಅವತ್ತಾನ ಮಾಡಿದಿನ ಇಂಥ ಸಿಲ್ಲಿ ಹೇಳೋನೆಲ್ಲ ಹನಿ ಟ್ರಾಪು ಇವೆಲ್ಲ ನಮಗೆ ಗೊತ್ತೇ ಇಲ್ಲ. ಇವು ಇಲ್ಲಿ ಎಲ್ಲೆಲ್ಲೋ ಹೋಗಿರ್ತಾವೆ ಜೀವನ ಮಾಡೋಕ್ಕೆ, ಬಂದುಬಿಡ್ತಾವೆ ಕಾಸು ಮಾಡ್ಕೊಂಡು, ಏನೇನೋ ಹೇಳ್ತಾವೆ, ಕತೆ ಕಟ್ತವೆ. ಇವೆಲ್ಲ ನಡೀತಾವೆ ಜೀವನದಲ್ಲಿ. ಇವೆಲ್ಲ ನಾವು ನೋಡ್ರಿ, ಯಾರು ಪ್ರಾಮಾಣಿಕವಾಗಿ ನೇರವಾಗಿ ರಾಜಕೀಯ ಮಾಡ್ತಾರೋ ಅದೇ ಉಳ್ಕೊಳ್ಳೋದು. ಇದರಿಂದ ನಾನು ಅಧಿಕಾರ ಗಳಿಸ್ತೀನಿ ಅಂತ ಅಂದ್ಬಿಟ್ರೆ ಅದು ಭ್ರಮೆ ಅವ್ರದ್ದು. ಯಾವನ ಮೇಲೋ ಏನೋ ಅಪಾದನೆ ಮಾಡಿಬಿಟ್ಟು ಹನಿ ಟ್ರಾಪ್ ಅಪಾದನೆ ಮಾಡಿ ಮತ್ತೊಂದು ಮಾಡಿ ನಾನು ಅಧಿಕಾರ ತಗೊಂತೀನಿ ಅನ್ನೋದು ಭ್ರಮೆಲ್ಲ ಅವ್ರು ಅಷ್ಟೇ. ಹೋಗಲಿ, ಜನದ ಹತ್ರ ಹೋಗಲಿ, ಅವ್ರಿಗೆ ಅಧಿಕಾರ ಕೊಟ್ಟರೆ ಅವರು MLA ಆಗ್ತಾನೆ, ನನಗೆ ಕೊಟ್ಟರು ನಾನು ಆಗ್ತೀನಿ. ನನಗೆ ಭಯ ಆಗ್ಬಿಡುತ್ತೆ. ಎಲ್ಲೆಲ್ಲೆಲ್ಲೆಲ್ಲ ಓದಿಸಿ ಅವ್ನು ತಾಡ್ರೆ 3rd ಪ್ಲೇಸು, ಇನ್ನು ದಿಲೀಪ ಇನ್ನು 2nd ಪ್ಲೇಸ್ ಆಗವ್ರಿ ಅಲ್ವಾ. ಇವ್ನಿಗೆ ಹೆದರ್ಕೊಂಡ್ಬಿಟ್ಟಿದ್ದೀನಿ ನಾನು. ನನಗಿನ್ನ 20,000 ಓಟ್ ಹಿಂದಿರೋನಿಗೆ ನಾನು ಹೆದರ್ಕೊಂಡು ಗಡ ನಡೀತಾನಂತೆ. ಬಂದುಬಿಟ್ರೆ ಕಾನ್ಸ್ಟಿಟ್ಯೂನ್ಸಿಲಿ ಮುಂದೆ ಏನೋ ಆಗ್ಬಿಡುತ್ತೆ ಅಂತ. ಏನಾಗುತ್ತೆ ನಮ್ಮ ಅಪ್ಪೇನು ಸಾಯತಕ್ಕ MLA ಆಗಿರು ಅಂತ ಬರ್ದವ್ರೆ, ಇಲ್ಲಿ ಹುಟ್ಸ್ಯವ್ರ ನನ್ನ ಜನ. ಎಲ್ಲಿಂದ ತಕ ಮಾನ್ಯತೆ ಕೊಡ್ತಾರೋ ಅಲ್ಲಿಂದ ತಕ ಇರ್ತೀನಿ. ಜನ ಬೇಡ ಹೋಗು ಅಂತಂದರೆ ತೋಟಕ್ಕೆ ಹೋಗ್ತೀನಿ, ತೋಟಕ್ಕೆ ಇದರಲ್ಲಿ ಮಿನಿಸ್ಟರ್ ಆಗೋ ಸಾಧ್ಯತೆನೂ ಇದೆ ಮತ್ತೆ. ನಾನು ಕೇಳಿಲ್ಲ ಸರ್, ಯಾರಿಗೂ ಕೇಳಿಲ್ಲ.